ಇದು ಸತ್ಯದ ಬೆಳಕು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದಿಂದ ಸಂತ ಸೇವಾಲಾಲರ 287ನೇ ಜಯಂತಿ ಕಾರ್ಯಕ್ರಮವನ್ನು ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಮತ್ತು ಕಾಂತಾ ನಾಯಕ್ ಸಮಾಜದ ಮುಖಂಡರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸಚಿವರಾದ ಶಿವಾನಂದ ಪಾಟೀಲ್ ಅವರು ಮಾತನಾಡುತ್ತಾ, ಸಂತ ಸೇವಾಲಾಲರು ಬೋಧಿಸಿರುವ ತತ್ವಗಳನ್ನು ಸಮಾಜ ಬಾಂಧವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಈ ಸಮಾಜ ಬಾಂಧವರ ಬಹುದಿನಗಳ ಬೇಡಿಕೆಯಾಗಿರುವ ಸಂತ ಸೇವಾಲಾಲರ ಸಮುದಾಯ ಭವನವನ್ನು ಪಟ್ಟಣದಲ್ಲಿ ಶೀಘ್ರವೇ ನಿರ್ಮಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಕೌಶಲ್ಯ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಕಾಂತಾ ನಾಯಕ್ ಅವರು ಮಾತನಾಡಿ, ಹಿಂದುಳಿದ ಸಮಾಜದಲ್ಲಿ ಜನಿಸಿದ ಸಂತ ಸೇವಾಲಾಲರು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಸಮಾಜ ಬಾಂಧವರು ಯಾವುದೇ ದುಷ್ಟಚಟಕ್ಕೆ ಬಲಿಯಾಗಬಾರದು. ಸಂತ ಸೇವಾಲಾಲ್ ಅವರ ತತ್ವಗಳನ್ನು ಪಾಲಿಸಬೇಕು ಎಂದು ಹೇಳಿದರು. ಇದೇ ಸಮಯದಲ್ಲಿ ಸಂತ ಸೇವಾಲಾಲ್ ಕುರಿತು ಪೂಜ್ಯರು ಮತ್ತು ಹಲವರು ಮುಖಂಡರು ವಿಸ್ತಾರವಾಗಿ ಮಾತನಾಡಿದರು. ಈ ಸಮಯದಲ್ಲಿ ಪೂಜ್ಯರು ರಾಜುಗೌಡ ಪಾಟೀಲ್, ಈರಣ್ಣ ಪಟ್ಟಣಶೆಟ್ಟಿ, ರವಿ ರಾಠೋಡ್, ಬಸವರಾಜ್ ಚವ್ಹಾಣ್, ಹರಿಲಾಲ್ ನಾಯಕ್, ಶಾಂತು ರಾಠೋಡ್, ಬಾಬು ಚವ್ಹಾಣ್, ಕುಮಾರ್ ಚವ್ಹಾಣ್ ಮತ್ತು ಸಮಾಜದ ಹಲವಾರು ಮುಖಂಡರು, ಸರ್ಕಾರಿ ಅಧಿಕಾರಿಗಳು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಇದು ಈ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿದೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ಉದ್ಯೋಗ ವ್ಯಾಪಾರ ಕೂಡ ಇವತ್ತು ಈ ಸಮಾಜದವರು ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ನಾನು ನೋಡ್ತೀನಿ, ವರ್ಷವಿಡೀ ದುಡಿದು ಭಾಳ ಸಂತೋಷದಿಂದ ಮನಸ್ತಕ್ಕಂಥ ಸಮಾಜ ಅಂದರೆ ಬಂಜಾರ ಸಮಾಜ. ಬೇರೆಯವರು ಸತ್ಯವನ್ನು ನುಡಿತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ನಾವು ದೇವರನ್ನೇ ನೀವು ಹೇಳಬೇಕಂತಲ್ಲ, ಬರೇ ಒಂದು ಬೇವಿನ ಗಿಡ ಮುಟ್ಟಿ ಸತ್ಯ ನುಡಿತಕ್ಕಂಥ ಸಮಾಜ ಯಾವುದಾದ್ರೂ ಇದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ತಾರೆ. ಈ ಸಮಾಜ ಯಾಕಂದ್ರೆ ಸೇವಾಲಾಲರು ಜನಿಸಿದ್ದು ಬಂಜಾರ ಸಮಾಜದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ. ಆದರೆ ಲಿಂಗೈಕ್ಯ ಆಗಿದ್ದು ಪ್ರವಾಸಿಗಳು. ಆದರೆ ಇಲ್ಲಿ ಅವರು ಜನಿಸಿದ ಮೇಲೆ ಅವರು ಮಾಡಿದಂಥ ಕಾರ್ಯಗಳು ಈಗ ತಾವೆಲ್ಲ ಹೋಗ್ತದೆ. ಬಂಜಾರ ಸಮಾಜದವರು ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ಬದುಕುವಂಥ ಸಮಾಜ ಯಾವುದಿದ್ರು ಅದು ಬಂಜಾರ ಸಮಾಜ ಅಂತ ಹೇಳಿ ನಾವು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದೇ ರೀತಿ ಯಾವುದೇ ರಂಗದಾಗ ಹೋದರೂ ಸಹಿತ ಬಹಳ ಗಟ್ಟಿಯಾಗಿರುವಂಥ ಸಮಾಜ. ಇವತ್ತು ಯಾವ ಕೆಲಸ ಕೊಟ್ಟರು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಶಕ್ತಿ ಆದ್ರಿಂದ ಅದು ಬಂಜಾರ ಸಮಾಜಕ್ಕೆ ಅಂತ ನಾವು ಹೇಳಬೇಕಾಗುತ್ತೆ. ಬಂಧುಗಳೇ,
ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವೈಸಿ ಪಟೇಲ್ ಶೆಟ್ಟಿ ನಿರ್ದೇಶಕರು ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.